ಕೆಲವೊಬ್ರು ಇರ್ತಾರೆ, ಯಾರು ಚೆನ್ನಾಗಿದ್ರೆ ಅವ್ರೇನೋ ಒಂದು ಒಟ್ಟು ಅಲ್ಲಿ ಡಿವೈಡ್ ಮಾಡಬೇಕು ಅಂಥ ವ್ಯಕ್ತಿಗಳಿಂದ ಇವತ್ತು ದಿನ ಈ ಘಟನೆ ನಡೆದಿದೆ. ಅಂಥ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಮಾರಕ ಅಂತ ಹೇಳಿಬಿಟ್ಟು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ನಗರದಿಂದ ಈ ಒಂದು ಜಿಲ್ಲೆಯಿಂದ ಗಡಿಪಾರು ಮಾಡ್ತಾರೆ. ಯಾಕೆಂದರೆ ಒಂದಾದ್ಮೇಲೆ ಒಂದು DDP ಆಫೀಸಲ್ಲಿ ಟವರಲ್ಲಿ ಎರಡು ವಿಚಾರ. ಇವರೇನಾದರೂ ನಮ್ಮ ಒಂದು ಸಮಾಜದ ಮೇಲೆ ಏನಾದರೂ ಅವ್ರಿಗೇನೋ ಗೌರವ ಇದ್ದಿದ್ದೇ ಆಗಿದ್ದರೆ RSSದು ಪಕ್ಷದಿಂದ ಬರುವಾಗ ಅವ್ರಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತಿನ ದಿನ ಹೂವು ಹಾಕೋ ರೀತಿಯಲ್ಲಿ ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರೆ ಬಾಳೋಣ ಅಂತ ಹೇಳ್ಬಿಟ್ಟು ನಾಳೆ ದಿನ ಈದ್ ಮಿಲಾದ್ಗೆ ಅವ್ರು ಬಂದಾಗ ನಾವು ಕೂಡ ಹೂವು ಅದು ಇದೆಲ್ಲ ಹಾಕ್ಬಿಟ್ಟು ಅವ್ರಿಗೂ ಸ್ವಾಗತ ಕೊಟ್ಬಿಟ್ಟು ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಇರಬೇಕು ಅನ್ನೋ ಒಂದು ಭಾವನೆಯನ್ನು ಉಂಟು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಇಚ್ಛೆನ ಇಡೋವ್ರನ್ನ ಸಮಾಜಕ್ಕೆ ಮಾರಕ ಅಂತ ಹೇಳ್ತಾ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ. ಘಟನೆ ಆಗಿರೋದು ಭಾವಚಿತ್ರ ಮತ್ತು ಗೀತಸಾರವನ್ನು ಹರಿದಿರೋದು ಅದೇ ಆಗಿರುವಂಥ ಘಟನೆ. ಅವರು DDP ಆಫೀಸ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಇದು ಇಲ್ಲಿ ಇರಬಾರ್ದು, ಇದು ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ. ಆಯಿತು, ನಿಜ ಅವರು ಸಮುದಾಯಕ್ಕೆ ಸೇರಿರೋದು, ಅದನ್ನು ಮನವಿ ಕೊಡಬೇಕಾಗಿತ್ತು. ಇದನ್ನು ತೆಗೀರಿ ಸರ್, ಇದನ್ನು ತೆಗೆದುಬಿಟ್ಟು ನೀವು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅಲ್ಲಿ ಅಳವಡಿಸ್ರಿ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ನಾವು ಕೂಡ ಒಂದು ಸಮ್ಮತಿಯನ್ನು ಕೊಡ್ತೀವಿ. ಆದರೆ ಅವ್ರು ಮಾಡಿದ ಏಕಾಏಕಿ ಕಾನೂನನ್ನ ಅವ್ರು ಕೈಗೆ ತಗೊಂಡು ಅದನ್ನು ಕಿತ್ತಿದ್ದಾರೆ. ಅದು ಕಿಲ್ಲೋದು ಯಾವ ಸಂವಿಧಾನದಲ್ಲೂ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ. ಏಕಾಏಕಿ ನಾವು ಒಂದು ಕಾನೂನನ್ನು ನಾವು ಕೈಗೆ ತಗೊಳ್ಳೋದು ಯಾವ ಕಾನೂನಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ. ನಮ್ಮ ಡಿಮ್ಯಾಂಡ್ ಏನಿಲ್ಲ, ಇಂಥ ವ್ಯಕ್ತಿ ಕಿಡಿಗೇಡಿ ಯಾರು ಹರಿದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ನಿನ್ನೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರೂ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರು ಒಂದು ಗುಂಡ ಆ್ಯಕ್ಟು ಇಲ್ಲ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡೀಪಾರು ಮಾಡಿದ್ರೆ ಇನ್ನು ಈ ರೀತಿ ಘಟನೆಗಳು ಯಾರೂ ಅದನ್ನು ಮುಂದಕ್ಕೆ ಬರಲ್ಲ. ಅವರು ಇನ್ನೊಂದು ಜೊತೆ ಮಾಡೋದಕ್ಕೆ ಹೋಗಬೇಕು. ಜಗತ್ತಿಗೆ ಬೇಕಾಗಿರೋ ಅಂಶ